ಹೇ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಬಿನ್ ಸೋ ಲಾಂಗ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಫ್ಯಾಂಟಾಸ್ಟಿಕ್. ಸೊ ಈ ಒಂದು ಲುಕ್ ಕ್ರಿಯೇಟ್ ಮಾಡಿದ್ದೀನಿ ನಿಮಗೋಸ್ಕರ. ಸಮ್ಮರಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಕಾಲೇಜ್, ಆಫೀಸ್ ಅಥವಾ ಹಾಗೆ ನೀವು ಎಲ್ಲೇ ಹೋಗಬೇಕಾದ್ರೂ ಈ ಲುಕ್ನ ಮಾಡ್ಕೊಂಡು ಹೋಗ್ಬೋದು, ವಿಚ್ ಇಸ್ ಎ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್. ನನ್ನ ಸ್ಕಿನ್ ಪ್ರೆಪ್ ಆಲ್ರೆಡಿ ಆಗಿದೆ. ಸೊ ಒಂದು ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡೋದು ಸಮ್ಮರಲ್ಲಿ ತುಂಬ ಇಂಪಾರ್ಟೆಂಟ್. ಡಿಸ್ಪೈಟ್ ಆಫ್ ಯುವರ್ ಸ್ಕಿನ್ ಟೈಪ್ ಹೆವಿ ಮಾಯ್ಶ್ಚರೈಸರ್ ಹೋದರೆ ತುಂಬ ಸ್ವೆಟ್ ಆಗ್ತೀರಾ. ಸೊ ನಾನು ಬಂದು ಪ್ಯಾಕ್ ಬರೋ ಆಕ್ವಾ ಬ್ಲಾಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ಸೊ ನಂತರ ಒಂದು ಗ್ರಿಪ್ಪಿಂಗ್ ಪ್ರೈಮರ್ ಯೂಸ್ ಮಾಡಬೇಕು. ಸೊ ಗ್ರಿಪ್ಪಿಂಗ್ ಪ್ರೈಮರ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ಥರ ಬ್ರೇಕ್ಔಟ್ಸ್ ಅಥವಾ ಸ್ಪಾಟ್ ಕರೆಕ್ಟಿಂಗ್ ನೆಸೆಸಿಟಿ ಇಲ್ಲ ಅಂದರೆ ಈ ಸ್ಟೆಪ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ನನಗೆ ಈ ಮೇಕಪ್ ಮಾಡಿಕೊಂಡು ನಾನು ಒಂದು ಈವೆಂಟ್ಗೆ ಹೋಗಬೇಕಾಗಿರೋದ್ರಿಂದ ನಾನು ಒಂದು ಕನ್ಸೀಲಿಂಗ್ ಸ್ಟೆಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಸೊ ಗ್ರಿಪ್ಪಿಂಗ್ ಪ್ರೈಮರ್ ಬಗ್ಗೆ ಮಾತಾಡ್ತಾ ಇದ್ದೆ, ಅಥವಾ ಗ್ರಿಪ್ಪಿಂಗ್ ಅಥವಾ ಸಿಲಿಕಾನ್ ಪ್ರೈಮರ್ ಅಂತಲೇ ಹೇಳ್ಬೋದು. ಏನು ಸಿಲಿಕಾನ್ ಪ್ರೈಮರ್ ಪೋರ್ಸ್ ಇರೋರಿಗಲ್ವ ಯೂಸ್ ಮಾಡೋದು, ಇಲ್ಲೇನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ, ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಅಥವಾ ಗ್ರಿಪ್ಪಿಂಗ್ ಪ್ರೈಮರ್ ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಫೌಂಡೇಶನ್ ಅಥವಾ ಕನ್ಸೀಲರ್ಸ್ ಯೂಸ್ ಮಾಡ್ತಿಲ್ಲ. ನೆಕ್ಸ್ಟ್ ಸ್ಟೆಪ್ಸಲ್ಲಿ ಇದು ಕಂಪ್ಲೀಟ್ಲಿ ಪೌಡರ್ ಬೇಸ್ಡ್ ಆಗಿರೋದ್ರಿಂದ ನಿಮಗೊಂದು ಕ್ಯಾನ್ವಸ್ ಬೇಕು ಪೌಡರ್ ಹೋಗಿ ಸ್ಟಿಕ್ ಆನ್ ಆಗೋಕ್ಕೆ. ಸೊ ಆ ಬೇಸನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ಯೂಸಿಂಗ್ ಎ ಸಿಲಿಕಾನ್ ಪ್ರೈಮರ್, ವಿಚ್ ಇಸ್ ಆಲ್ಸೋ ಹೆಲ್ಪ್ಸ್ ಯು ಇನ್ ಫಾರ್ ಎ ಲಾಂಗ್ ಲಾಸ್ಟಿಂಗ್ ಅಥವಾ ಸ್ವೆಟ್ ರೆಸಿಸ್ಟಿಂಗ್ ಮೇಕಪ್ಗೆ ಇದಾಗುತ್ತೆ. ನೀವು ನೈಕಾ ಪ್ರೈಮರ್ ಯೂಸ್ ಮಾಡ್ಬೋದು, ಕಲರ್ ಬಾರ್ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಎಲ್ಫ್ ಗ್ರಿಪ್ಪಿಂಗ್ ಪ್ರೈಮರ್ ಅಂತಲೇ ಇದೆ, ಅದನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ನನಗೆ ಬ್ಲಷ್ ಪರ್ಸ್ನಲಿ ಇಷ್ಟ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇವೆಂಟ್ಗೆ ಹೋಗ್ತಿರೋದ್ರಿಂದ ನನಗೆ ಎಕ್ಸ್ಟ್ರಾ ಬ್ಲಷ್ ಬೇಕಿದ್ರಿಂದ ನಾನು ಟಿಂಟ್ ಯೂಸ್ ಮಾಡಿದ್ದೀನಿ. ನೀವು ಸ್ಕಿಪ್ ಮಾಡ್ಬೋದು ಈ ಸ್ಟೆಪ್ನ. ಡೈರೆಕ್ಟ್ಲಿ ಪ್ರೈಮರ್ ಆದಮೇಲೆ ನೀವು ಕಾಂಪ್ಯಾಕ್ಟ್ಸಿಗೆ ಹೋಗ್ಬೋದು. ಯಾವ ಕಾಂಪ್ಯಾಕ್ಟ್ಸ್ ಯೂಸ್ ಮಾಡೋದು ಅಂದರೆ, ನಾನಿಲ್ಲಿ 2 ಡಿಫ್ರೆಂಟ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಮ್ಯಾಕ್ NC4042. ಇದು ಬಿಟ್ಟು ಆಲ್ಟರ್ನೇಟಿವ್ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಅಂದರೆ ಲಾರಿಯಲ್ ಇನ್ಫ್ಯಾಲಬಲ್ ಇದೆ. ಇಲ್ಲಿ ಶೇಡ್ ರೇಂಜ್ ಸ್ವಲ್ಪ ಪ್ರಾಬ್ಲಮ್. ಅದು ಬಿಟ್ಟರೆ ನೆಕ್ಸ್ಟ್ ಅಗೈನ್ ಶೇಡ್ ರೇಂಜ್ ಮ್ಯಾಕಲ್ಲಿ ಬಂದು ಎಕ್ಸ್ಟ್ರೀಮ್ಲಿ ವಾಸ್ಟ್ ವೆರೈಟೀಸ್ ಆಫ್ ಶೇಡ್ಸ್ ಇದೆ. ಸೊ ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಅಥವಾ ಪಾಸಿಬಲ್ ಇದೆಯೋ ಅಲ್ಲಿ ಸ್ವಲ್ಪ ಡಾರ್ಕರ್ ಕಾಂಪ್ಯಾಕ್ಟ್ಸ್ನ ಯೂಸ್ ಮಾಡಿ. ಆಮೇಲೆ ನಿಮ್ಮ ಸ್ಕಿನ್ ಟೋನ್ ಕಾಂಪ್ಯಾಕ್ಟ್ನ ಯೂಸ್ ಮಾಡಿದ್ರೆ ಮೋರಲ್ಲೆಸ್ ಯುಲ್ ಗೆಟ್ ಎ ಈವನ್ ಟೋನ್. ಅದೇ ಕಾನ್ಸೆಪ್ಟ್ ಇಲ್ಲಿ ನಾನು ಮಾಡ್ತಿರೋದು. ಸೊ ಅದಾದಮೇಲೆ ಒಂದು ಫೇಸ್ ಕ್ಯಾನ್ವಸ್ ಕ್ರಿಯೇಟ್ ಆದಮೇಲೆ ಆ್ಯಂಗಲ್ ಡೈಮೆನ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಹೆವಿಯಾಗಿರೋಂಥ ಬ್ರಾನ್ಸರ್ ಅಥವಾ ಕಾಂಟೋರ್ ತೊಗೋಬೇಡಿ. ತುಂಬ ಲೈಟ್ ವೆಯ್ಟ್ ಮತ್ತು 1 ಶೇಡ್ ಡಾರ್ಕರ್ ದ್ಯಾನ್ ಯುವರ್ ಸ್ಕಿನ್ ಟೋನ್ ಅಷ್ಟೇ ತೊಗೊಳ್ಳಿ, ಬಿಕಾಸ್ ದ್ಯಾಟ್ ವಿಲ್ ಹೆಲ್ಪ್ ಯು ಇನ್ ಬ್ಲೆಂಡಿಂಗ್ ಯುವರ್ ಎಂಟೈರ್ ಲುಕ್. ಅದಾದಮೇಲೆ ಬ್ಲಷ್ ಕೂಡ ಐ ಆಮ್ ಯೂಸಿಂಗ್ ಎ ಪೀಚ್ ಕೋರಲ್ ಕೈಂಡ್ ಆಫ್ ಎ ಬ್ಲಷ್. ನಿಮಗೆ ಯಾವ ಶೇಡ್ ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ಟ್ರೈ ಟು ಟೇಕ್ ಇಟ್ ಸಮಥಿಂಗ್ ವಿಚ್ ಗೋಸ್ with your skin tone. Don't go too heavy when it is a powder like this. You can see it looking very presentable, very fresh kind of a look is what I'm aiming it for. ನಿಮಗೆ ಐ ಶ್ಯಾಡೋ ಬೇಕಂದರೆ ನೀವು ಮಾಡ್ಬೋದು. ಪರ್ಸ್ನಲಿ ನನಗೆ ಬೇಕಿರಲಿಲ್ಲ, ನಾನು ಸ್ಕಿಪ್ ಮಾಡಿದ್ದೀನಿ. ಒಂದು ಮ್ಯಾಟ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ವಿಚ್ ಇಸ್ ಆಲ್ಸೋ ಲಾಂಗ್ ಲಾಸ್ಟಿಂಗ್. ಸೊ ನಾನು ಅರ್ಬನ್ ಡಿಕ್ಯೂರ್ ಆಲ್ ನೈಟರ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ್ದೀನಿ. ಐ ಆಮ್ ಎ ಮಸ್ಕಾರಾ ಗರ್ಲ್, ಸೊ ಐ ಆಮ್ ಯೂಸಿಂಗ್ ಎ ವಾಟರ್ ಪ್ರೂಫ್ ಮಸ್ಕಾರಾ ಫ್ರಮ್ L'Oreal. If you're not a mascara girl, you can skip. If you're a kajal girl, apply a long lasting water resistant kajal ಅಥವಾ ಲೈನರ್ ಇರ್ಬೋದು. ಲಿಪ್ಸ್ಟಿಕ್ ಬಂದು ನೀವು ಯಾವ ಕಲರ್ ನಿಮಗೆ ಬೇಕೋ ನೀವು ಹಾಕೋಬೋದು. ನಾನಿಲ್ಲಿ ಒಂದು ಡೀಪ್ ಪ್ಲಮ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಫುಲ್ ಲಿಪ್ಸ್. ಅದಾದಮೇಲೆ ಲೈಟ್ ಪಿಂಕ್ ಶೇಡ್ ತೊಗೊಂಡು ಸೆಂಟರ್ ಆಫ್ ದ ಲಿಪ್ಸಲ್ಲಿ ಹಾಕಿ ಅದನ್ನು ಡ್ಯಾಬ್ ಮಾಡ್ತಾ ಇದ್ದೀನಿ, ಫಾರ್ ಟು ಗೆಟ್ ದಟ್ ಆಮ್ರೆ ಕೈಂಡ್ ಆಫ್ ಎಫೆಕ್ಟ್, ಅಥವಾ ಟು ಡೌನ್ ದಟ್ ಪಿಂಕ್ ಕಲರ್ ಅಂತ ಹೇಳ್ಬೋದು. ನಾನು ಸ್ವಲ್ಪ ಬೇಗ ಮಾಡ್ತಿದ್ದೀನಿ, ಇವೆಂಟ್ಗೆ ಲೇಟ್ ಆಗಿದೆ ನಂಗೆ ಹೋಗಲಿಕ್ಕೆ. ಇದಾಗಿತ್ತು ಇವತ್ತಿನ ಲುಕ್. ನೀವೇ ನೋಡಿದ್ದೀರಾ ಇನ್ ಬಿಟ್ವೀನಲ್ಲಿ ಹೆಂಗಿತ್ತು ಬಿಫೋರ್ ದ ಮೇಕಪ್ ಆ್ಯಂಡ್ ಆಫ್ಟರ್ ದ ಮೇಕಪ್. ಇಟ್ ಜಸ್ಟ್ ಓನ್ಲಿ ಟೇಕ್ಸ್ 5 to 7 minutes. ಇಟ್ಸ್ ಆಲ್ಮೋಸ್ಟ್ ಮೈ ಡೇ ಟು ಡೇ ಮೇಕಪ್. ವೆದರ್ ಕಂಡೀಷನ್ ಚೇಂಜ್ ಆದಾಗೆ ಸ್ವಲ್ಪ ಸ್ಟೆಪ್ಸ್ನ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. ಈ ಥರ ತುಂಬ ವೀಡಿಯೋಸ್ ಬೇಕು, ಬೇರೆ ಥರ ವೀಡಿಯೋಸ್ ಬೇಕು ಅಂದರೆ ಮೇಕಪ್ ಅಲ್ಲದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.